ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಬೇಕು ಮತ್ತು ಯಾವೆಲ್ಲ ದಾಖಲೆಗಳು ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸಬೇಕು, ಅವರು ಮಾತ್ರ ಈ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಎಂದು ನಾನು ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೀಡುತ್ತೇನೆ. ಮತ್ತು ಹೊಸ ಅರ್ಜಿಗಳಿಗೆ ಯಾವ ದಿನಾಂಕದಿಂದ ಸ್ಟಾರ್ಟ್ ಆಗುತ್ತೆ, ಸರ್ವರ್ ಹೇಗಿರುತ್ತೆ ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಕಡ್ಡಾಯ? ಸ್ನೇಹಿತರೆ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೊಸ ಪಡಿತರ ಚೀಟಿ ಅರ್ಜಿಗಳಿಗೆ ಬ್ರೇಕ್ ನೀಡಲಾಗಿತ್ತು. ನಂತರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು BPL ಕಾರ್ಡ್ ಮುಖ್ಯವಾಗಿರುವುದರಿಂದ ಹಲವಾರು ಜನರು ಪಡೆದ ಚೀಟಿಗೆ ಅರ್ಜಿ ಹಾಕಲು ಕಾದು ಕುಳಿತಿದ್ದಾರೆ. ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಕೆ ಹೇಗೆ, ಬೇಕಾದ ಅಗತ್ಯ ದಾಖಲೆಗಳು ಯಾವುವು ಎಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುತ್ತೇನೆ. ಕಳೆದ ವಿಧಾನಸಭಾ ಚುನಾವಣೆಯ ಹೊಸ ಪಡಿತರ ಚೀಟಿ ವಿತರಣೆ ನಿಲ್ಲಿಸಲಾಗಿತ್ತು. ಸುಮಾರು 2 ವರ್ಷಗಳಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಹಲವಾರು ಗ್ರಾಹಕರು ಕಾಯುತ್ತಿದ್ದಾರೆ. ಇದರ ಬಗ್ಗೆ ಮಾತನಾಡಿದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ KH ಮುನಿಯಪ್ಪ, ಏಪ್ರಿಲ್ 1ರಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು X ಮೂಲಕ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಹಲವು ಜನ ಹೊಸ ಪಡಿತರ ಚೀಟಿ ಅರ್ಜಿ ಹಾಕಲು ಕಾಯುತ್ತಿರುವುದರಿಂದ ಸಾಮಾನ್ಯವಾಗಿ ಸರ್ವರ್ ತೊಂದರೆ ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ಹಿಂದಿನ ದಿನಗಳಲ್ಲಿ ಸರ್ವರ್ ಬಿಟ್ಟಾಗ ರೇಷನ್ ಕಾರ್ಡಿಗೆ 1 ಗಂಟೆ 2 ಗಂಟೆ ಆ ರೀತಿ ಸಮಸ್ಯೆ ಇತ್ತು. 1 ಗಂಟೆಯಲ್ಲಿ ಒಂದು ರೇಷನ್ ಕಾರ್ಡಿಗೂ ಸಹ ಅರ್ಜಿಯನ್ನು ಹಾಕಲು ಸಾಧ್ಯವಾಗುತ್ತಿದ್ದಿಲ್ಲ, ಏಕೆಂದರೆ ಸರ್ವರ್ ಸಮಸ್ಯೆ ಇರುವುದರಿಂದ. ಅದು ಬರೀ ಪೇಷಂಟ್ಸ್ಗಳಿಗೆ, ಎಮರ್ಜೆನ್ಸಿ ಕೇಸಸ್ಗಳಿಗೆ ಮಾತ್ರ ಆ 1 ಗಂಟೆಯನ್ನು ನೀಡಲಾಗಿತ್ತು. ಆದರೆ ಈಗ KH ಮುನಿಯಪ್ಪನವರು X ಮೂಲಕ ತಿಳಿಸುವುದರ ಮೂಲಕ ಏನು 1 ಗಂಟೆ ಬಿಡ್ತಾರೋ, ಏನು 1 ದಿನ ಬಿಡ್ತಾರೋ, ಸರ್ವರ್ ಸಮಸ್ಯೆ ಈಸಿ ಇರುತ್ತೋ ಹೇಗಿರುತ್ತೋ ಹೇಳೋಕ್ಕಾಗುವುದಿಲ್ಲ ಸ್ನೇಹಿತರೆ. ಅದಕ್ಕೆ ನಿಮ್ಮ ದಾಖಲೆಗಳು ಎಲ್ಲ ಅಪ್ಡೇಟ್ಸ್ ಆಗಿದ್ದರೆ ಮಾತ್ರ ನೀವು ಅರ್ಜಿಯನ್ನು ಆ 1 ಗಂಟೆಯಲ್ಲಿ ಕೊಟ್ಟರೂ ಸಹ ನೀವು ಒಂದು ಅಪ್ಲಿಕೇಶನ್ ಆದರೂ ನೀವು ಹಾಕಿಕೊಳ್ಳಬಹುದು. ಸ್ನೇಹಿತರೆ, ಯಾವೆಲ್ಲ ದಾಖಲೆಗಳು ಅಪ್ಡೇಟ್ ಮಾಡಿಸಿಕೊಳ್ಳಬೇಕೆಂದರೆ, ಸ್ನೇಹಿತರೆ, ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇದೆ ಅಂತ ಹೇಳಿದರೆ ಅದು 10 ವರ್ಷ ಆದ ನಂತರ ನೀವು ಅಪ್ಡೇಟ್ ಮಾಡಿಸಲೇಬೇಕು. ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಒಂದು ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್, ಅಂದರೆ ಒಂದು ರೇಷನ್ ಕಾರ್ಡ್ ಅಥವಾ ವೋಟರ್ ID ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, DL, ಪಾಸ್ಪೋರ್ಟ್, ಇದರಲ್ಲಿ ಯಾವುದಾದರೂ 2 ದಾಖಲಾತಿಗಳೊಂದಿಗೆ ನಿಮ್ಮ ಆಧಾರ್ ಕಾರ್ಡನ್ನು ನೀವು 31ನೇ ತಾರೀಕು ಒಳಗಡೆ ಅಪ್ಡೇಟ್ ಮಾಡಿಸಿಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಸರ್ವರ್ ಬಿಟ್ಟಾಗ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಮುಂದೆ ಹೋಗಲ್ಲ, ಅಪ್ಲಿಕೇಶನ್ ತೊಗೊಳ್ಳುವುದಿಲ್ಲ. ಯಾರ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದಿಲ್ಲ ಅಂಥವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯನೇ ಆಗುವುದಿಲ್ಲ. ಅಂಥವರು ಬೇಗ ನಿಮ್ಮ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ನೀವು ನಿಮ್ಮ ಆಧಾರ್ ಕಾರ್ಡನ್ನು 2 ದಾಖಲೆಗಳೊಂದಿಗೆ ನೀವು ಅಪ್ಡೇಟ್ ಮಾಡಿಸಿಕೊಳ್ಳಿ. ನೀವು ಮೊದಲೇ ರೆಡಿ ಮಾಡಿಕೊಂಡು ಮೊದಲು ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ. ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಕೇವಲ 3 ದಾಖಲೆಗಳು ಸಾಕು. ಮನೆಯ ಎಲ್ಲ ಸದಸ್ಯರು ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಪೈಕಿ ಒಬ್ಬರ ಆದಾಯ ಪ್ರಮಾಣಪತ್ರ ಮತ್ತು ಮನೆಯಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಇದ್ದರೆ ಅವರ ಜನ್ಮ ಪ್ರಮಾಣಪತ್ರ ಬೇಕಾಗುತ್ತದೆ. ಮತ್ತು ನಿಮ್ಮ ಎಲ್ಲ ಸದಸ್ಯರ ಆಧಾರ್ ಕಾರ್ಡಿಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಮತ್ತು ನಿಮ್ಮ ಆಧಾರ್ ಕಾರ್ಡ್ 10 ವರ್ಷಕ್ಕಿಂತ ಹಳೆಯದಾಗಿದ್ದರೆ ಕೂಡಲೇ ಅದನ್ನು ಸಹಿತ ಅಪ್ಡೇಟ್ ಮಾಡಿಸಿಕೊಳ್ಳಿ. ಕೆಲವೊಮ್ಮೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೇ ಇದ್ದಲ್ಲಿ ಸಮಸ್ಯೆ ಆಗಬಹುದು. ಸ್ನೇಹಿತರೆ, ಯಾರಿಗೆಲ್ಲ ಈ ಹೊಸ ರೇಷನ್ ಕಾರ್ಡ್ ಸಿಗಬಹುದು, ಅರ್ಜಿಯನ್ನು ಹಾಕಬಹುದು? ಕರ್ನಾಟಕದಲ್ಲಿ ಕಾಯಂ ನಿವಾಸಿಯಾಗಿರಬೇಕು. ಹೊಸದಾಗಿ ಮದುವೆಯಾದ ದಂಪತಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದು. ರಾಜ್ಯದಲ್ಲಿ ಈಗಾಗಲೇ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳ ಅರ್ಹರಾಗಿರುತ್ತಾರೆ. BPL ಕಾರ್ಡ್ ಪಡೆದುಕೊಳ್ಳುವುದಿದ್ದರೆ ಬಡತನ ರೇಖೆಗಿಂತ ಬಿಲೋ ಪಾವರ್ಟಿ ಲೈನ್ ಕೆಳಗಿನವರು ಆಗಿರಬೇಕು. ನಿಮ್ಮ ಆದಾಯ 1 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇದ್ದರೆ BPL ಹಾಗೂ ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ APL ಕಾರ್ಡ್ ಪಡೆದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಅರ್ಜಿಯನ್ನು ನೀವು ನಿಮ್ಮ ಹತ್ತಿರದ ಯಾವುದಾದರೂ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಗ್ರಾಮ 1, ಬೆಂಗಳೂರು 1 ಮತ್ತು ಕರ್ನಾಟಕ 1ನಲ್ಲಿ ನೀವು ಭೇಟಿ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಏಪ್ರಿಲ್ 1ನೇ ತಾರೀಕಿಗೆ ಅರ್ಜಿಯನ್ನು ಬಿಟ್ಟರೆ ಸ್ನೇಹಿತರೆ ನೀವು ರೆಡಿ ಮಾಡಿಕೊಳ್ಳಿ, ಏಕೆಂದರೆ ಸರ್ವರ್ ಸಮಸ್ಯೆ ಆಗಬಹುದು. ಈ ಎಲ್ಲ ದಾಖಲೆಗಳು ರೆಡಿ ಮಾಡಿಕೊಂಡು ಸ್ನೇಹಿತರೆ 1 ಗಂಟೆ ಬಿಡ್ತಾರೋ ಅಥವಾ 1 ದಿನ ಬಿಡ್ತಾರೋ ಗೊತ್ತಿಲ್ಲ, ಇದರ ಬಗ್ಗೆ ಮಾಹಿತಿ ಇಲ್ಲ ಸ್ನೇಹಿತರೆ. ಬಿಟ್ಟರೆ 1 ಗಂಟೆ ಬಿಡಬಹುದು. ಅದರಲ್ಲಿ ನಿಮ್ಮ ಈ ದಾಖಲೆಗಳು ಎಲ್ಲ ರೆಡಿ ಇದ್ದರೆ ಮಾತ್ರ ನೀವು ಒಂದು ಅಪ್ಲಿಕೇಶನ್ ಆದರೂ ನೀವು ಹಾಕಬಹುದು. ಇದರ ಜೊತೆಗೆ
ಮತ್ತೇನಾದರೂ ನಿಮಗೆ ಸಮಸ್ಯೆ ಇದ್ದರೆ ಮತ್ತೆ ಮುಂಬರುವ ಅಪ್ಡೇಟ್ಸ್ಗಳನ್ನು ರೇಷನ್ ಕಾರ್ಡ್ನ ಬಗ್ಗೆ ನಾನು ಮಾಹಿತಿ ನೀಡುತ್ತೇನೆ. ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.